ಬನ್ನಿ ಸರ್ ಪ್ಲೀಸ್. ಇಲ್ಲ ಸ್ವಾಮಿ, ನಾವು ಆಮೇಲೆ ಮಾಡ್ತೀವಿ. ಪರವಾಗಿಲ್ಲ ಬನ್ನಿ ಸರ್. ಇಲ್ಲ ಕೂತ್ಕೊಳ್ಳಿ, ಇಲ್ಲಿ ಕೂತ್ಕೊಳ್ಳಿ ಸರ್. ಬನ್ನಿ ಸರ್, ಕೂತ್ಕೊಳ್ಳಿ ಪ್ಲೀಸ್. ಬನ್ನಿ ಸರ್ ಬನ್ನಿ. ಒಂದ್ ನಿಮಿಷ. ಆಯ್ತು. ಎಲ್ಲ ಫಿಲಪ್ ಆಗಿದೆಯೇ? ಇವನ್ ಯಾಕೆ ಇಲ್ಲಿ ಕೂತಿದ್ದಾನೆ? ಹೇಯ್ ಹೇಳ ಮೇಲೆ, ನೀಯತ್ತ ಕೂಲಿ ಕೆಲಸ ಮಾಡ್ತಾ ಇದೀಯ ಅಂತ ಊಟ ಕರೆದ್ರೆ ಊರ್ನವ್ರಿಗಿಂತ ಮುಂಚೆ ಬಂದು ಊಟ ಮಾಡ್ತಾ ಕೂತಿದ್ಯಲ್ಲ. ಏನ್ ಯೋಚನೆ ಮಾಡ್ತಾ ಇದೀಯಾ? ನಡಿಯಯ್ಯ ಹೊರಗಡೆ. ಗೆಟ್ ಔಟ್ ಆಯ್ಸೆ. ಚಂಡಾಲ, ಎಷ್ಟು ದುರಂಕಾರ ನಿನ್ಗೆ! ಅವ್ನ್ ಯಾರು ಅಂತ ತಿಳ್ಕೊಂಡಿದ್ಯಾ? ನಿನ್ನಂತ ಸಾವಿರಾರು ಜನಕ್ಕೆ ಹೊಟ್ಟೆ ತುಂಬಾ ಅನ್ನ ಹಾಕಿ ಸಂಬಳ ಕೊಡ್ತಿದ್ದ ದಣಿ ನಿನಗೆ ಏನ್ ಮಾಡಿದ್ರು ಅಂತ ಹಂಗ್ ಮಾಡ್ದೆ ನೀನು. ನೀನ್ ಬಿಡಕ್ಕಿಲ್ಲ ನಿನ್ನ ಇವತ್ತು. ಯಾಕೆ ಹೊಡಿತಾ ಇದ್ಯಾ? ಏನಾಯ್ತು? ಏನ್ ಮಾಡಿದ್ರು ಅಂತ ಹೀಗೆ ಹೊಡಿತಾ ಇದ್ಯಾ? ಮುತ್ತಣ್ಣ ಊಟಕ್ಕೆ ಕುಂತಿದ್ರು. ಇನ್ನೇನ್ ಒಂದ್ ತುತ್ತು ಬಾಯಿಗೆ ಇಕ್ಕಬೇಕು. ರಾಕ್ಷಸ ಎಲ್ಲಿದ್ನೋ ಬಂದಿದ್ದೆ ಎಬ್ಬಿಸ್ಬಿಟ್ಟು ಅವಮಾನ ಮಾಡಿ ದಬ್ಬುಟ್ಟವ ಕುತ್ಕೆ ಹಿಡ್ದ ಆಚೆಗೆ ಪಾಪಿ. ಏನು ನಮ್ಮಣ್ಣನೇ ಅವಮಾನ ಮಾಡ್ತೀಯಾ? ಸಾರಿ ಮೇಡಮ್, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ನಿಮ್ಮ ಅಣ್ಣ ಒಂದ್ ವಾರದಿಂದ ನಮ್ ಫ್ಯಾಕ್ಟ್ರಿಲಿ ಕೂಲಿ ಕೆಲಸ ಮಾಡ್ತಾ ಇದ್ರು. ತುಂಬಾ ಒಳ್ಳೆಯವರು ಅಂತ ನಾನೇ ಅವರನ್ನ ಊಟಕ್ಕೆ ಕರೆದಿದ್ದೆ. ಆ ಕೂಲಿಯವನ್ ಬಂದು VIP ಜಾಗದಲ್ಲಿ ಊಟಕ್ಕೆ ಕೂತಿದಾನಲ್ಲ ಅಂತ ಕೋಪ ಬಂದು ನಾನೇ ಅವ್ರನ್ನ ಕಳಿಸ್ಬಿಟ್ಟೆ. ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ ಮೇಡಮ್. ಏನು ನಮ್ಮಣ್ಣ ಕೂಲಿ ಕೆಲಸ ಮಾಡ್ತಿದ್ನ? ರಾಮಣ್ಣ ನಿಜ ಕಣವ. ಸುಳ್ಳು, ನೀವೆಲ್ಲ ಹೇಳ್ತಿರೋ ಸುಳ್ಳು. ನಮ್ಮಣ್ಣ ರಾಜನ್ ತರ ಇರೋನು, ಸಾವಿರಾರು ಜನಕ್ಕೆ ಕೂಲಿ ಕೊಡೋನು. ಅವ್ನು ಯಾಕೆ ಕೂಲಿ ಮಾಡ್ತಾನೆ? ಕೂಲಿ ಮಾಡೋಂತ ಕರ್ಮ ನಮ್ಮಣ್ಣಂಗೆ ಏನ್ ಬಂದಿದೆ? ನಂಬಲ್ಲ, ನಾನ್ ನಂಬಲ್ಲ. ನಂಬೇಕವ್ವ, ನಂಬಲೇಬೇಕವ್ವ. ನೀವ್ ಇಷ್ಟಪಟ್ಟು ಹುಡುಗನ್ ಜೊತೆಗೆ ಮದುವೆ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ ಅದ್ದೂರಿಯಾಗಿ ಮದುವೆ ಮಾಡಿದ್ರು ಕಣವ. ಆದ್ರೆ ಸಾಲ ತೀರ್ಸಕ್ಕಾಗದೆ ಇದ್ ಬದ್ದ ಆಸ್ತಿ ಪಾಸ್ತಿ ಮನೆ ಮಠ ಎಲ್ಲ ಸಾಲಗಾರರು ಕೊಟ್ಬಿಟ್ಟು ಬೀದಿಗೆ ಬಂದ್ಬಿಟ್ರು ಕಣವ. ಬೀದಿಗೆ ಬಂದ್ಬಿಟ್ರು.